ಇನ್ನು ಸಣ್ಣ ಗುತ್ತಿಗೆದಾರರ ಬಳಿ 3% ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತಹ ವಿಚಾರ. ರಾಜ್ಯ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಇಂಜಿನಿಯರ್ಗಳೇ ಗುತ್ತಿಗೆದಾರರ ಕಾಂಪ್ರಮೈಸ್ ಮಾಡಿಸಿದ್ದಾರೆ. ನೋಡಿ, ಈ ಒಂದು ಕಾಮಗಾರಿ ಮಾಡುವಂಥ ಸಂದರ್ಭದಲ್ಲಿ ಇಂಜಿನಿಯರ್ಗಳ ಪಾತ್ರ ಬಹಳ ಮುಖ್ಯ ಆಗಿರ್ತದೆ, ಗುತ್ತಿಗೆದಾರರ ಪಾತ್ರ ಬಹಳ ಮುಖ್ಯ ಆಗಿರ್ತದೆ. ಇಂಜಿನಿಯರ್ಗಳೇ ಗುತ್ತಿಗೆದಾರರನ್ನು ಕಾಂಪ್ರಮೈಸ್ ಮಾಡಿಸಿದಾರಂತೆ. ವಿತ್ಡ್ರಾ ಮಾಡುವವರಿಗೆ 3% ಹಣ ಕೊಡಲಿಕ್ಕೆ ಹೇಳಿದ್ದಾರೆ. ನೋಡಿ, ಇಲ್ಲಿ ಒಂದಿಷ್ಟು ಕಮಿಷನ್ ಭೂತ ಹೆಂಗೆ ವಾಸನೆ ಬಡಿತಾ ಇದೆ ಅಂದರೆ, ಇವ್ರ ಕಾಮಗಾರಿನೂ ಎಷ್ಟು ಕಳಪೆ ಮಟ್ಟದ್ದಿರ್ಬೋದು ನೀವು ಅರ್ಥ ಮಾಡ್ಕೊಳ್ಳಿ. ಕಾಂಪ್ರಮೈಸ್ ಮಾಡಿಸಿದಾರಂತೆ ಇಂಜಿನಿಯರ್ಗಳು. 3% ಹಣ ಕೊಡ್ಲಿಕ್ಕೆ ಹೇಳಿದಾರಂತೆ. ಕೆಲ ಗುತ್ತಿಗೆದಾರರು ನನ್ನ ಬಳಿ 2.5% ಅಲ್ಲಿ ಕಾಂಪ್ರಮೈಸ್ ಮಾಡಿಸಿದಾರಂತ ಹೇಳಿದರು. ಕಾಂಪ್ರಮೈಸ್ ಆದಮೇಲೆ ಮಾತಾಡಿದಷ್ಟು ಕೊಡ್ರಿ ಅಂತಲೂ ಹೇಳಿದ್ದೀನಿ, ಇದರಲ್ಲಿ ನಂದೇನು ತಪ್ಪಿಲ್ಲ ಅಂತ ಒಂದು ಕಡೆ ಜಗನ್ನಾಥ್ ಈಗೇನೀಗ ಉಚ್ಚಾಟನೆ ಆದ್ರಲ್ಲ ಅವ್ರು ಹೇಳ್ತಾ ಇರುವಂಥದ್ದು. ನನ್ನ ಮುಖಕ್ಕೆ ಮಸಿ ಬಳಿಯುವ ತಂತ್ರದಿಂದ ಈ ಕೆಲಸ ಮಾಡಿದ್ದಾರೆ, ಇದರಲ್ಲಿ ನಂದೇನು ತಪ್ಪಿಲ್ಲ, ಆಡಿಯೋ ನಂದಲ್ಲ. ಇದು ಜಗನ್ನಾಥ್ ಹೇಳ್ತಾ ಇರುವಂಥ ಮಾತು. ಹಣ ಕೊಡುವ ಪದ್ಧತಿ ಹಿಂದಿನಿಂದಲೂ ಇದೆ. ಅಂದರೆ ಇದೇನೀಗ ಮ್ಯಾಂಡ್ರೇಟ್ರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ. ಹಣ ಕೊಡುವ ಪದ್ಧತಿ ಹಿಂದೆಯಿಂದಲೂ ಇದೆ ಅಂದರೆ ಆ ಸಂಪ್ರದಾಯ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ. ಈ ಹಣ ಕೊಡೋದು ಅಂತ ಇವ್ರು ಹೇಳ್ತಾರೆ. ಇದು ಭ್ರಷ್ಟಾಚಾರ. ಯಾರ್ದೋ ತಲೆ ಮೇಲೆ ಹೊಡೆದು ಇವರು ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ಯಾರ್ದೋ ಅಲ್ಲ, ಅದು ಜನರ ತೆರಿಗೆ ದುಡ್ಡನ್ನು ನೀವು ಲೂಟಿ ಹೊಡಿತಾ ಇದ್ದೀರಿ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವ ಏನು ಕೆಲಸ ಬಿಡ್ತಾನಂದ್ರೆ ಅವ್ರವ್ರಿಗೆ ಏನ್ ಹೆಂಗ್ ಸರಿ ಹೆಂಗ್ ಮಾತ್ರ ಕೊಟ್ರ ಅಸೋಚನೆ ಸಂಬಂಧ ಬರ್ಲಿದ್ರಾಗ. ಅಸೋಚನೆ ಯಾವಾಗ ಬರ್ತದ, ನಾವು ಕೂತು ಕೊಡುವಪ್ಪ ಇವರಿಗೆ, ಇಲ್ಲ ನಮ್ಗೆ ಅಸೋಚನೆ ಕೊಡುವಪ್ಪ ಅದು ಕೇಳಿದ ಸಂಬಂಧ ಬರ್ತದ. ನಾವು ಕೂತವ್ರು ಕೊಡುವತ್ನೂ ಹೇಳಿಲ್ಲ, ನಾವು ಕೂತ ಅವ್ರಿಗೆ ಏನದ ಈ ಕಡೆ ನಮ್ಮ ಹೊಸ ಸಂಘಕ್ಕೆ ಏನು ಕೊಡ್ರಿ ಅಂತ ನಾವೇನು ಕೇಳ್ಕೊಂಡಿಲ್ಲ. ಮಂದಾಗ ಅಸೋಸಿಯೇಷನ್ ಸಂಬಂಧ ಅಸೋಸಿಯೇಷನ್ ಬದಲಾ ಮಾಡ್ಬೇಕು. 3% ಬದಲಾ 2.5% ಯಾವ ಬಿಡ್ತಾನ ಅವ್ರಿಗೆ, ಯಾವ ಕಡಿಮೆ ಹಾಕಿರ್ತಾನ ನೋಡ್ರಿ. ಈ ಕಡಿಮೆ ಹಾಕಿದವನಿಗೆ ಬಿಡಿಸ್ತಾರ ಅವರು. ಲೆಸ್ ಇದ್ದವ್ ತೋತಾನ. ಇದೇ ನಡ್ಕೊಂಡ್ ಬಂದ ಪದ್ಧತಿ ಇದು. ಪ್ರತಿ ಟೆಂಡರ್ ಹೇಳ್ತಾನ ಇವು ಟೆಂಡರ್ ಇದು ಯಾರು ಇದು ಸರ್. ಈಗ ನೀವು ಅಷ್ಟು ಪ್ರಾಮಾಣಿಕತೆ ಇತ್ತು ಈ ಟೆಂಡರ್ ಓಪನ್ ಮಾಡಿಸ್ರ ಈಗ ತಾನೇ ಗೊತ್ತಾಗ್ತದಲ್ಲ ಯಾರು ಆಡಿಯೋ ಯಾರು ಸರ್. ಮತ್ತೆ ಯಾರು ಇನ್ನು ವೈರಲ್ ಆಗ್ಯದ. ಹಾ ರೀ, ಅದು ಯಾರ್ದನ ಇವತ್ತೇ ಬಂದು ಗೊತ್ತಾಯ್ದ್ರಂಗ ಅದು ಯಾರು ಮಾತಾಡ್ರ ದನಿ ಎಂದು ಪಕ್ಕ ಮಾತಾಡ್ಕೋತೀನಿ. ಅಂದ್ರೆ ಅದು 3%ಗೂ ನಿಮ್ಗೂ ನಿಮ್ ಸಂಘಕ್ಕೆ ಸಂಬಂಧ ಇಲ್ಲ, ಏನೂ ಸಂಬಂಧ ಇಲ್ಲ. ಸಂಘಕ್ಕೆ ಹ್ಯಾಂಗ್ ಬರ್ತದೆ ಸರ್ ಸಂಬಂಧ? ನಾವು ಸಂಘದ ನಮಗ್ ಕೊಡೋದು ಬರ್ತದೆ. ನಾವು ಕಾಂಪ್ರಮೈಸ್ ಮಾಡ್ತೀವಪ್ಪ, ನಮಗೆ ಏನ್ ಮಿನಿಸ್ಟರ್ ಹೇಳ್ತೀವಿ, ಚೀಫ್ ಇಂಜಿನಿಯರ್ ಹೇಳ್ತೀವಿ, ನಮಗೆ ಏನದ ಕೊಡ್ರಿ ನೀವು ಕಾಂಪ್ರಮೈಸ್ ಮಾಡ್ತೀವಿ, ನಾವರೇ ಅಲ್ಲಿ ನಮ್ಮ ಅಧ್ಯಕ್ಷರಲ್ಲಿ ನಮ್ಮ ಡೈರೆಕ್ಟರ್ ಯಾರು ಒಬ್ಬರು ಅಂದ್ರೂ ನಮಗ್ ಬರ್ತದ. ನಮ್ಮ ಸಂಬಂಧಿತ ವಿಷಯ ನಾವು ಟೆಂಡರ್ನು ಹಾಕಿಲ್ಲದ್ರ. ನಾವು ಟೆಂಡರ್ ಹಾಕಿದೀವಿ ಅಸೋಸಿಯೇಷನ್ ಯಾರೇ ಒಬ್ಬರು ಅಂತಂದ್ರೆ ನಾವು ಏನೇ ಬರ್ತಿದ್ದೇವೆ. ನಾ ಹೇಳಿದ ಟೆಂಡರ್ ಹಾಕಿಲ್ಲ, ಒಟ್ಟಿ ಅದರ ಪಾರ್ಟಿಸಿಪೇಟ್ ಮಾಡಿಲ್ಲ ನಾವು. ಒಟ್ಟ ಸಣ್ಣ ಸಣ್ಣ ಕಾಂಟ್ರಾಕ್ಟರ್ ಅಂತಾರು ಇವು 25-30 ಕೋಟಿ ರೂಪಾಯಿ ಟೆಂಡರ್ ಅವು. ಇವು ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಬೇಕ್ರಿ. ಅವು ಅವ ಹೇಳೋ ಸಣ್ಣ ಕಾಂಟ್ರಾಕ್ಟರ್ ಇದ್ದೀನಿ ಹೇಳ್ತಾನವ. ಸಣ್ಣ ಕಾಂಟ್ರಾಕ್ಟರ್ ಹೆಂಗ ಅಂತಾನ ಸರ್? ಅವ ಹಾಕಕ್ಕೆ ಬರಲ್ಲ. ಸಣ್ಣ ಕಾಂಟ್ರಾಕ್ಟರ್ ಬಡವ ಇದ್ದೀನ್ರ ಸಣ್ಣ ಕಾಂಟ್ರಾಕ್ಟರ್ ಅಂತಾನೆ. 20 ಕೋಟಿ ಕೆಲಸ ತಗೋಬೇಕಾಯ್ತಂದ್ರ ಅವ 40 ಕೋಟಿ ರೂಪಾಯಿ ವರ್ಷ ಟರ್ನ್ ಓವರ್ ಮಾಡಿರ್ಬೇಕು. ಸಣ್ಣ ಮಾತೇನ್ರಿ ನಾವು ಇದರ ಅರ್ಥ ಮಾಡ್ಕೋಬೇಕು ಸೋಮಂಜರ. ಅದಕ್ಕೆ ಸರ್ಕಾರದ ಪಾಪ ನಾವು ಬ್ಲೇಮ್ ಮಾಡಲ್ಲ, ಸರ್ಕಾರ ಮೇಲೆ ಯಾವಾಗೂ ಇದೆಯಲ್ಲ. ಎಸಿ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಅನ್ನ ನಮ್ಮ ಕಲಬುರಗಿ ಪ್ರತಿನಿಧಿ ಅನಿಲ್ ಸ್ವಾಮಿ ಕೊಡ್ತಾ ಹೋಗ್ತಾರೆ. ಅನಿಲ್ ಸ್ವಾಮಿ, ಈ ಗುತ್ತಿಗೆದಾರರ ಸಂಘದ ಈ ಹಿಂದಿನ ಅಧ್ಯಕ್ಷರಾಗಿದ್ದಂತಹ ಕೆಂಪಣ್ಣ ಬಿಜೆಪಿ ಸರ್ಕಾರ, ಹಾಲಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪ ಮಾಡಿದ್ರು. ಪಾಪ ಈಗ ಅವ್ರು ಇಲ್ಲ. ಅದಾದ ಮೇಲೆ ಈಗ ಗುತ್ತಿಗೆದಾರರ ಸಂಘದಲ್ಲೇ ಒಂದಿಷ್ಟು ಅಸಮಾಧಾನ, ಕಮಿಷನ್ ಭೂತ ಈಗ ದೊಡ್ಡ ಮಟ್ಟದಲ್ಲಿ ಅದು ಎಲ್ಲ ಕಡೆನೂ ಕೂಡ ಹರಡ್ಕೊಳ್ತಾ ಇದೆ. ಏನು ಕರ್ಮಕಾಂಡ ಇದು ಅಂತ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಕೂಡ ಬಿಜೆಪಿ ಸರ್ಕಾರದ ಕೂಡ ಕಾಂಗ್ರೆಸ್ ಮುಖಂಡರಾಗಿರ್ಬೋದು ಮತ್ತು ನೇರವಾಗಿ ರಾಜ್ಯ ಗುತ್ತಿಗೆದಾರರ ಸಂಘವೇ ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ ಮಾಡಿತ್ತು. ಇದರ ಜೊತೆಗೆ ಏನು ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಕೆಲವೊಂದಿಷ್ಟು ಸಚಿವರು ಕೂಡ ಏನೋ ಒಂದು ಪರ್ಸೆಂಟೇಜ್ ಕೇಳ್ತಿದ್ದಾರೆ ಎಂಬ ಆರೋಪವನ್ನು ಕೂಡ ರಾಜ್ಯ ಗುತ್ತಿಗೆದಾರರ ಸಂಘ ಮಾಡಿತ್ತು. ಆದರೆ ಈಗ ರಾಜ್ಯ ಗುತ್ತಿಗೆದಾರರ ಸಂಘದಿಂದಲೇ ಪರ್ಸೆಂಟೇಜ್ ಮತ್ತು ಕಮಿಷನ್ ಕೇಳಿರೋ ಏನೋ ಒಂದು ಗಂಭೀರ ಆರೋಪ ಬಂದಿದೆ. ಇದು ಸಾಕಷ್ಟು ತಲೆನ ಉಂಟು ಮಾಡಿ ಅಂತ ಹೇಳ್ಬೋದು. ಏನು ರಾಜ್ಯ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷರಂತ ಜಗನ್ನಾಥ್ ಹೇಗಿದ್ರೆ ಅವ್ರು ಏನೊಂದು ಗುತ್ತಿಗೆದಾರರ ಬಳಿ ಏನೊಂದು ಪರ್ಸೆಂಟೇಜ್ ಕೇಳಿದ್ದಾರೆ, ಒಂದು 3% ಏನು ಆಡಿಯೋ ವೈರಲ್ ಆಗಿದೆ. ಇದೊಂದು ಸಾಕಷ್ಟು ತಲೆನ ಉಂಟು ಮಾಡಿ ಅಂತ ಹೇಳ್ಬೋದು. ಈ ಬಗ್ಗೆ ಕಲಬುರಗಿ ನಗರದಲ್ಲಿ ಸಹ ಏನೊಂದು ರಾಜ್ಯ ಗುತ್ತಿಗೆದಾರ ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ ಶೆಗ್ಜಿ ಕೂಡ ಒಂದು ಸ್ಪಷ್ಟನೆ ಕೂಡ ನೀಡಿದ್ದಾರೆ. ಅಂದ್ರೆ ಯಾವುದೇ ಒಂದು ಇಲಾಖೆಯಲ್ಲಿ ಎಂದರೆ ನಾವು ಯಾವುದೇ ರೀತಿಯ ಪರ್ಸೆಂಟೇಜ್ ಕೇಳಿಲ್ಲ, ಆದ್ರೆ ಏನೊಂದು ಗುತ್ತಿಗೆದಾರ ಸಂಘದಲ್ಲಿ ಏನೊಂದು ಪರ್ಸೆಂಟೇಜ್ ಕೇಳಿ ಬಂದಿದೆ. ಇದು ಒಂದು ಹಿಂದಿನಿಂದ ನಡೆದುಕೊಂಡ ಬಂದಂತ ಒಂದು ಪದ್ಧತಿಯಾಗಿದೆ. ಬಡ ಗುತ್ತಿಗೆದಾರನ ಕಮಿಷನ್ ವಸೂಲಿಸಿದ್ದಾರೆ ಎಂಬ ಆರೋಪವನ್ನು ಕೂಡ ಅವರು ನಿರಾಕರಿಸಿದ್ರೆ ಯಾವುದೇ ರೀತಿಯ ಒಂದು ಕಮಿಷನ್ ಕೇಳಿಲ್ಲ, ಹೀಗಾಗಿ ನನ್ನ ವಿರುದ್ಧ ವಿನಾಕಾರಣ ಸುಳ್ಳು ಆರೋಪ ಮಾಡಲಾಗುತ್ತಿದೆ, ವಿಡ್ರಾ ಮಾಡಲು ನಾನು ಎಲ್ಲೂ ಯಾರಿಗೂ ಕೂಡ ಒತ್ತಾಯ ಮಾಡಿಲ್ಲ ಒಂದು ಸ್ಪಷ್ಟನೆ ಕೂಡ ನೀಡಿದ್ದಾರೆ. ನಾವು ಯಾವುದೇ ರೀತಿಯ ಒಂದು ಕಾಂಪ್ರಮೈಸ್ ಕೂಡ ಮಾಡಿಲ್ಲ, ಹೀಗಾಗಿ ನನ್ನ ವಿರುದ್ಧ ಸುಖ ಸುಮ್ಮನೆ ಒಂದು ಸುಳ್ಳು ಆರೋಪ ಮಾಡಲಾಗ್ತದೆ ಒಂದು ಕೂಡ ಒಂದು
ಮಾತನ್ನು ಕೂಡ ಜಗನ್ನಾಥ್ ಶೆಟ್ಟಿ ಹೇಳಿದ್ದಾರೆ. ಟೆಂಡರ್ ಬಾಕ್ಸ್ ಓಪನ್ ಮಾಡೋ ನಾನೇ ಒತ್ತಾಯಿಸಿದ್ದೆ, ಹೀಗಾಗಿ ನಾನೇ ಹೇಗೆ ಒಂದು ಪರ್ಸೆಂಟೇಜ್ ಕೇಳ್ತೇನೆ, ಅದು ಆಡಿಯೋ ಇರುವಂತಹ ಧ್ವನಿ ನನ್ನದಲ್ಲ ಎಂಬ ಒಂದು ಸ್ಪಷ್ಟನೆ ಕೂಡ ನೀಡಿದ್ದಾರೆ. ಸಚಿನ್, ಧನ್ಯವಾದ ಅನಿಲ್ ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.